ಥ್ಯಾಂಕ್ಸ್ ಸುಧಾಕರ್, ತುಂಬ ಒಳ್ಳೆ ಕೆಲಸ ಮಾಡಿದ್ರಿ. ಒಂದ್ಸಲ ಪೊಲೀಸ್ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಅವ್ನು ಸರಿ ಹೋಗೋದು. ಓಕೆ, ನಾಳೆ ಸಿಗ್ತೀರಲ್ಲ? ಓಕೆ, ಥ್ಯಾಂಕ್ಸ್ ಅಗೇನ್, ಬಾಯ್. ಏನಂತೆ ಸುನೀತಾ? ರಘುನೇ ಮೇನ್ ಟಾರ್ಗೆಟ್ ಮಾಡಿ ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಈ ರೀತಿ ಕಂಪ್ಲೇಂಟ್ ಕೊಟ್ಮೇಲೆ ಅವನ ಅರೆಸ್ಟ್ ಮಾಡೇ ಮಾಡ್ತಾರಲ್ವಾ? ಅಕಸ್ಮಾತ್ ಅದು ರಘು ಅಲ್ಲದೆ ಇದ್ರೆ? ಅಲ್ಲ ಅಂತ ನೀನು ಹೇಗೆ ಹೇಳ್ತೀಯ ವಾಸು? ನಿನಗೆ ಗೊತ್ತು? ಅಲ್ಲ ಸುನೀತಾ, ವಾಸು ಹೇಳ್ತಾ ಇರೋದು ಅಕಸ್ಮಾತ್ ರಘು ಅಲ್ಲದೆ ಇದ್ರೆ ಅಂತ. ಆ ಚಾನ್ಸಸ್ಸು ಇರುತ್ತಲ್ವಾ? ಇಲ್ಲ ಅದಕ್ಕೆ ಅವನೇ. ಹೇಗೆ ಹೇಳ್ತೀಯ ಸುನೀತಾ? ರಘು ಬಂದು ಲಾಕ್ ಓಪನ್ ಮಾಡಿ ಮಗುನ ಎತ್ಕೊಂಡು ಹೋಗೋಕ್ಕಾಗತ್ತಾ? ಯಾರಾದರೂ ಅವ್ರಿಗೆ ಸಹಾಯ ಮಾಡಿರ್ಬೋದು. ದೇವ್ಕಿ, ನೀನು ಬಿಟ್ರೆ ಬೇರೆ ಯಾರಿದ್ರು ಮನೆಯಲ್ಲಿ? ಇಲ್ಲಿ ನಾನು ಒಬ್ಳೇ ಇದ್ದೆ. ಅದಕ್ಕೆ ವಾಸು ಸಂಜೆ ಗೇಟಿಂದ ಆಚೆ ಹೋಗೋವರೆಗೂ ನಾನು ಕಿಟಕಿನಲ್ಲಿ ನೋಡ್ತಾ ಇದ್ದೆ. ಯಾರ್ದೋ ಜೊತೆ ಮಾತಾಡ್ತಾ ತುಂಬ ಹೊತ್ತು ನಿಂತ್ಕೊಂಡಿದ್ದ. ಅದು ನನ್ನ ಫ್ರೆಂಡ್ ಇವತ್ತು ಇಲ್ಲೇ ಬಂದು ಪಿಕಪ್ ಮಾಡ್ತೀನಿ ಅಂದಿದ್ದ. ಅದೇ ಲೋಕೇಶ್ ನಾಯ್ಡು. ನೀನು ಮಗು ವಿಚಾರನ ಎಲ್ರಿಗೂ ಪ್ರಚಾರ ಮಾಡ್ತಿದ್ಯಾ ಅಂತ ಆಯ್ತು. ಯಾವತ್ತು ಪಿಕಪ್ ಗಾಡಿಲೇ ಹೋಗೋನು ನಾಯ್ಡುನ್ ಯಾಕೆ ಬರಕ್ಕೆ ಹೇಳ್ದೆ? ಸುನೀತಾ, ನೀನ್ ನಾಯ್ಡುಗೆ ಫೋನ್ ಮಾಡಿ ಕೇಳು ಬಂದಿದ್ದು ಅವನೇನಾ ಅಂತ. ಆ ವ್ಯಕ್ತಿ ಎತ್ತರಕ್ಕಿದ್ದ ಮಾತ್ರಕ್ಕೆ ನನಗೆ ಅವನು ನಾಯ್ಡು ತರ ಕಾಣಿಸ್ಲಿಲ್ಲ, ರಘು ತರ ಕಾಣಿಸ್ತಾ ಇದ್ದ. ಹೌದಾ ವಾಸು? ಕಲ್ಪನೆ ಮಾತಿಗೆ ಹೇಗೆ ಉತ್ತರಿಸ್ಲಿ? ಏನು ಏನೇ ಅನುಮಾನಗಳಿದ್ರೂ ಈಗ ಅವನ್ನೆಲ್ಲ ನಮ್ಮೊಳಗೆ ಇಟ್ಕೊಳ್ಳೋಣ. ಹೇಗಿದ್ರೂ ಅವಿನಾಶ್ ಎನ್ಕ್ವೈರಿ ಮಾಡ್ತಾರಲ್ಲ, ಆಗೆಲ್ಲ ವಿಷಯನೂ ಗೊತ್ತಾಗತ್ತೆ. ಅವಿನಾಶ್ ರಘು ಫ್ರೆಂಡ್ ಆಗಿದ್ರು ಅವರು ಕಾನೂನು ಬಿಟ್ಟು ನಡೆಯೋರಲ್ಲ. ಅದಕ್ಕೆ ಅವಿನಾಶ್ ರಘು ಫ್ರೆಂಡಾ? ನೋಡಿ, ನಿಮ್ಮಿಬ್ರಿಗೂ ಒಂದು ಮಾತು ಹೇಳ್ತೀನಿ ಕೇಳಿ. ದೇವಕಿ ವಿಚಾರದಲ್ಲಿ ಅಗತ್ಯಕ್ಕಿಂತ ಜಾಸ್ತಿ ಮುಂದುವರಿತಾ ಇದ್ದೀರಾ ಅನ್ಸುತ್ತೆ. ಇದು ಒಳ್ಳೇದಲ್ಲ ರೀ? ನನಗೂ ಒಂದೊಂದು ಸಾರಿ ಹಾಗೆ ಅನಿಸುತ್ತೆ. ನಾಮಕರಣಕ್ಕೆ ನಾ ಹೋಗದೆ ಇರೋದಕ್ಕೆ ಅದು ಒಂದು ಕಾರಣ. ಆರೋಗ್ಯ ಸರಿ ಇಲ್ಲ ಅನ್ನೋದು ನೆಪ ಮಾತ್ರ. ಆದರೂ ಅವರು ಇಷ್ಟು ಬೇಗ ಆ ಮಗುಗೆ ಹೆಸರಿಡೋ ಅವಶ್ಯಕತೆ ಅಂತೂ ನನಗೆ ಕಾಣಿಸ್ಲಿಲ್ಲ. ಹಾಗಂತ ದೇವಕಿ ವಿಚಾರನ ಅರ್ಧದಲ್ಲೇ ಕೈ ಬಿಡೋದು ಸರಿಯಾಗಿರಲ್ಲ. ಕರೆಕ್ಟಪ್ಪ. ಕೊನೆ ಪಕ್ಷ ಒಂದು ಹಂತ ತಲುಪೋವರೆಗಾದರೂ ಅವ್ರ ಜೊತೆ ಇರಬೇಕಲ್ವಾ? ಇದೊಳ್ಳೆ ಹನುಮಂತನ ಬಾಲಕ ಥರ ಬೆಳಿತಾನೆ ಇದೆ. ಗರ್ಭಿಣಿ ಅಂತ ನಾವು ನೋಡ್ಕೊಂಡಿದ್ದಾಯ್ತು, ಮದುವೆನೂ ಆಯಿತು, ಮಗುನೂ ಆಯಿತು. ಈಗ ಮಗು ಕಳುವಾಗಿದೆ. ಅವ್ರವ್ರ ವಿಚಾರದಲ್ಲಿ ಏನೇನು ಜಗಳ ಇದೆಯೋ ಯಾರಿಗೆ ಗೊತ್ತು? ಎಲ್ಲ ಬರೀ ಗೋಜಲು. ಏನಿಲ್ಲ ಕಣೆ, ಇವಳು ಮಗುನ ಕೊಡಬೇಕಾಗಿತ್ತು. ಕಾನೂನು ಪ್ರಕಾರ ಮಗುನ ಪಡೆಯೋಕ್ಕೆ ರಘು ಹತ್ರ ಅಗ್ರಿಮೆಂಟ್ ಕಾಪಿ ಇಲ್ಲ. ತನಗಾದ ಅವಮಾನ ಹಿಂಸೆಗೆ ಪ್ರತೀಕಾರ ತೀರಿಸ್ಕೋಬೇಕು ಅನ್ನೋದು ದೇವಕಿಯ ಆಸೆ. ಹೀಗೆ ಒಂದಕ್ಕೊಂದು ಬೆಳೆದು ಎಲ್ಲ ಕಗ್ಗಂಟಾಗ್ತಾ ಇದೆ. ಅದಕ್ಕೆ ರಘು ಅಡ್ಡದಾರಿ ಹಿಡಿದು ಕೆಲಸ ಸಾಧಿಸ್ಕೊಳ್ಳೋಕೆ ಹೊರಟಿದ್ದಾನೆ. ಆದರೆ ರಘುಗಷ್ಟು ಧೈರ್ಯ ಇದೆ ಅಂತೀರಾ? ಮನೆಯೊಳಗೆ ಬಂದು ಕಾದು ಕೂತು ಕದಿಬೇಕಾದ್ರೆ ತುಂಬ ಪ್ಲ್ಯಾನ್ ಮಾಡಬೇಕಲ್ಲ? ನನಗನ್ಸುತ್ತೆ ಯಾರೋ ಒಂದು ಸಹಾಯ ಮಾಡಿದ್ದಾರೆ ಅಂತ. ಇಲ್ಲದೆ ಇದ್ದರೆ ಅವನ ಒಬ್ಬನ ಕೈಯಲ್ಲಿ ಇದು ಸಾಧ್ಯ ಆಗಲ್ಲ. ಹೇಳೋಕ್ಕಾಗಲ್ಲ. ಮನುಷ್ಯ ನಿರ್ಧಾರ ಮಾಡಿದ್ರೆ ಯಾವ ಮಟ್ಟಕ್ಕೆ ಬೇಕಾದರೂ ಇಳಿತಾನೆ. ರಘು ಇದ್ದದ್ದು ಇದೊಂದೇ ದಾರಿ ತಾನೆ. ಆದರೆ ಅವನೇನಾದ್ರು ಸಿಕ್ಕಾಕೊಂಡ್ರೆ ಪಡಬಾರ್ದು ಕಷ್ಟ ಪಡ್ತಾನೆ. ಸೇಡಿನ ಆರಂಭ ಯಾವಾಗಲೂ ಸಿಹಿನೇ, ಅಂತ್ಯ ಯಾವಾಗಲೂ ಕಹಿನೇ. ಆದರೆ ರಘು ಒಬ್ಬನೇ ಮಾಡೋಕ್ಕಾಗುತ್ತಾ ಹೇಳಿ? ಅಂದರೆ
ಇನ್ಯಾರ ಬಗ್ಗೆ ನಿನಗೆ ಅನುಮಾನ? ಸುಮ್ಮನೆ ಯೋಚನೆ ಮಾಡ್ತಿದ್ದೆ, ವಾಸು ಯಾಕೆ ಸಹಾಯ ಮಾಡಿರಬಾರ್ದು? ವಾಸುನ ಛೇ ಸುಮ್ಮನೆ ಅವನ ಮೇಲೆ ಇಲ್ಲದ ಆರೋಪ ಎಲ್ಲ ಹೊರಿಸ್ಬೇಡ ನೀನು. ಆರೋಪ ಹೊರಿಸ್ತಿಲ್ಲ, ಸಾಧ್ಯತೆ ಬಗ್ಗೆ ಹೇಳಿದೆ. ಮಗು ಬಗ್ಗೆ ಅವನಿಗೆ ಸ್ವಲ್ಪ ತಾತ್ಸಾರ ಇದೆ. ದೇವ್ಕಿಗೂ ಅವನ ಮೇಲೆ ಅನುಮಾನ ಶುರುವಾಗಿದೆ. ಅಲ್ಲಿಗೆ ಅವ್ರ ಸಂಸಾರದಲ್ಲಿ ಸಹಮತದ ಕೊರತೆ ಶುರುವಾಯಿತು ಅನ್ಸುತ್ತೆ. ಏನ್ರಿ, ಯಾರ್ದೋ ಮಗುನ ತನ್ನ ಮಗು ಅಂತ ಒಪ್ಕೊಂಡಿದ್ದಾನೆ. ಅಂಥವನ ತಲೆಗಿಂತ ಪಾಪ ಕಟ್ಟಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ದೇವಕಿನ ಎದುರುಗಿಟ್ಕೊಂಡು ತಮ್ಮ ಬೆಳೆ ಬೇಯಿಸ್ಕೊತಾ ಇದ್ದಾರೆ ಅನ್ಸುತ್ತೆ. ಹಾಗಲ್ಲಮ್ಮ, ಆ ಚಾನ್ಸು ಇದೆ ಅಂತ ಹೇಳಿದೆ. ಇಂಥ ಸಮಯದಲ್ಲಿ ಯಾರನ್ನೂ ನಂಬಕ್ಕಾಗಲ್ಲ. ಆದರೆ ವಾಸು ಬಗ್ಗೆ ನೀನು ಈ ರೀತಿ ಯೋಚಿಸೋದು ನನಗಂತೂ ಸರಿ ಕಾಣ್ತಾ ಇಲ್ಲಮ್ಮ. ನನಗೂ ಅಷ್ಟೆ. ನೋಡೋಣ, ಅವನನ್ನೇ ವಿಚಾರಿಸ್ತೀನಿ. ಇವತ್ತು ಗೊತ್ತಾಗುತ್ತೆ. ರೀ, ಅಷ್ಟಕ್ಕೂ ನಾಮಕರಣಕ್ಕೆ ರಘು ತಾಯಿನ ಸೊಸೆನ ಕರೆಯೋ ದರ್ದು ದೇವಕಿ ಅಣ್ಣಿಗೆ ಏನಿತ್ತು ಅಂತ ನೋಡಿ. ಈ ವಿಚಾರನ ಇಲ್ಲಿಗೆ ಕೈ ಬಿಡಲಿಲ್ಲ ಅಂದರೆ ನಾಳೆ ನಿಮ್ಮ ತಲೆ ಮೇಲೂ ಬರುತ್ತೆ, ನೆನಪಿರಲಿ. ಯೋಚನೆ ಮಾಡ್ತೀನಿ, ನೋಡೋಣ. ದೇವ್ಕಿ, ಏನಾಯ್ತು ದೇವ್ಕಿ? ವಾಸು, ನನಗೊಂದು ಹೆಲ್ಪ್ ಮಾಡ್ತೀಯಾ? ನನಗೆ ಯಶೋಧ ನಂಬರ್ ಬೇಕಿತ್ತು. ಅದಕ್ಕೆ ಫೋನ್ ಮಾಡಲಾ? ಒಂದು ನಿಮಿಷ. ಕಾಂತಿ, ಯಶೋಧ ಅವ್ರ ನಂಬರ್ ಕೊಡ್ತೀಯಾ? ದೇವ್ಕಿ ಅವ್ರ ಹತ್ರ ಮಾತಾಡ್ಬೇಕಂತೆ. ಹಾಂ, ಒಂದು ನಿಮಿಷ. ದೇವ್ಕಿ ಫೋನ್ ಕೊಡು. ಹೇಳು ಕಾಂತಿ. ಹಾಂ, 30 ಓಕೆ 238. ಓಕೆ ಕಾಂತಿ, ಥ್ಯಾಂಕ್ ಯು. ಹಲೋ, ಗೊತ್ತಾಗ್ಲಿಲ್ವಾ ಯಾರು ಅಂತ? ಕೆಲಸ ಆಗೋ ತನಕ ಎಲ್ಲ ಪರಿಚಯ ಧ್ವನಿನೇ. ಬಿಟ್ಟು ಕೆಲಸ ಮಾಡಿಸ್ಕೊಂಡು ರೂಢಿ ಇಲ್ಲ ನನಗೆ. ಉಪಕಾರ ಮಾಡಿದ ನಂಬಿಕೆ ಧ್ವನಿ ಮನ್ಸಲ್ಲಿ ಉಳ್ದಿರತ್ತೆ. ವ್ಯವಹಾರ ಧ್ವನಿ ವ್ಯವಹಾರದ ಜೊತೆನೆ ಅಳಿಸೋಗಿರತ್ತೆ. ಅದರಲ್ಲೂ ಮೋಸದ ವ್ಯವಹಾರ ಮಾಡೋ ಜನರನ್ನ ನಾನು ಯಾವತ್ತೂ ನೆನಪಲ್ಲಿ ಇಟ್ಕೊಳ್ಳಲ್ಲ. ಆಯ್ತು, ನೀವು ಸಭ್ಯಸ್ಥರು, ತುಂಬ ದೊಡ್ಡ ಮನುಷ್ಯರು. ಆದರೆ ನಿಮ್ಮಂಥವ್ರು ಈ ಮಟ್ಟಕ್ಕೆ ಇಳಿಬಾರ್ದಾಗಿತ್ತು. ಯಾವ ಮಟ್ಟ? ನಿಮ್ಮ ಮಟ್ಟಕ್ಕಂತೂ ನಾನು ಯಾವತ್ತೂ ಇಳಿಲಾರೆ. ಯಾಕೆಂದ್ರೆ ಬಹಳಷ್ಟು ವಿಚಾರದಲ್ಲಿ ನಾನು ನಿಮಗಿಂತ ಎತ್ತರದಲ್ಲಿದ್ದೀನಿ. ನಾನೇ ಇಳಿತೀನಿ ಅಂದ್ರೂ ಸಾಧ್ಯ ಆಗಲ್ಲ. ಹೌದು, ನಾನು ಕೆಳಮಟ್ಟದವಳೆ. ಆದರೆ ಮಗುನ್ ಕದಿಯೋ ಕೆಳಮಟ್ಟ ನನಗೂ ಇಲ್ಲ, ನನ್ನ ಮನೆಯವ್ರಿಗೂ ಇಲ್ಲ. ಅದೆಲ್ಲ ನಿಮ್ಮಂಥವ್ರು ಕಲ್ತಿರೋ ವಿದ್ಯೆ. ಓಹೋ, ಕದಿಯೋ ಬುದ್ಧಿ ಯಾರ್ದು ಅಂತ ಈಗಾಗಲೇ ಎಲ್ರಿಗೂ ಗೊತ್ತಾಗಿದೆ. ಇಷ್ಟು ದಿನ ನನ್ನ ಮಗುನ ಗುಟ್ಟಾಗಿ ಬಚ್ಚಿಟ್ಟಿದ್ರಲ್ಲ, ಇದು ಎಂಥ ಬುದ್ಧಿ? ಈಗ ಕೊಡ್ಲೇಬೇಕಾಗತ್ತೆ ಅಂತ ಗೊತ್ತಾಗಿ ಬಚ್ಚಿಟ್ಟಿದ್ದೀರಲ್ಲ, ಅದ್ಯಾರ ಬುದ್ಧಿ? ಹಾಗೆ ಕದ್ದಿಟ್ಟು ನಮ್ಮ ಮೇಲೇನೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ, ಇದೆಂಥ ದುರ್ಬುದ್ಧಿ?
ಇಷ್ಟೆಲ್ಲ ನಡೆದ್ರು ಏನು ಗೊತ್ತಿಲ್ಲದೆ ಇರೋರ ಥರ ಸೋಗಲಾಡಿ ನಾಟಕ ಆಡ್ತಿದ್ದೀರಲ್ಲ, ಇದಿನ್ನೆಂಥ ಕಂತ್ರಿ ಬುದ್ಧಿ. ನಾನು ನಾಟಕ ಆಡ್ತಿಲ್ಲ, ಅದು ನಿಮ್ಮಂಥವ್ರಿಗೆ ರಕ್ತದಲ್ಲೇ ಬಂದಿರೋ ಬುದ್ಧಿ, ನಿಮ್ಮಂಥವ್ರ ಹವ್ಯಾಸ. ನಿಮ್ಮ ಹವ್ಯಾಸ? ನಮ್ಮಂಥವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿ ಹಣ ಹೊಡೆಯೋದು ನಿಮ್ಮ ಹವ್ಯಾಸನಾ? ಬೇರೆ ಯಾರಾದರೂ ಆಗಿದ್ರೆ ತಗೊಂಡ ಹಣಕ್ಕೆ ಪ್ರತಿಫಲ ಕೊಡ್ತಿದ್ವಿ. ಆದರೆ ನೀವು ನಿಮ್ಮ ಹಣನ ನಾಳೆನೇ ಎಸಿಬಲ್ಲೆ. ಎಸಿತೀರಾ? ಎಸಿದೆ ಇನ್ನೇನು ಮಾಡ್ತೀರಾ? ಕಷ್ಟ ಕಾಲದಲ್ಲಿ ಕೊಟ್ಟ ಹಣ ಅಲ್ವಾ ಅದು? ಕೃತಜ್ಞತೆ ಇಲ್ಲದೆ ಇರೋ ಜನರಿಗೆ ನೆನಪಿರೋದಕ್ಕೆ ಸಾಧ್ಯ ಇಲ್ಲ. ಈಗ ಅಮೆರಿಕ ಡಾಲರ್ ಪಕ್ಕದಲ್ಲಿದೆ, ಅದು ನಿಮ್ಮನ್ನು ಹೀಗೆ ಮಾತಾಡಿಸ್ತಿದೆ. ಹತ್ತು ಮೀರ್ ಮಾತಾಡಬೇಡಿ ಯಶೋದ. ಹದ್ದು ಮೀರ್ತಿರೋದು ನೀವು. ಮಗುನ ಕದ್ದಿದ್ದೀರಿ ಅಂದ್ರಿ, ಅದೇ ಹವ್ಯಾಸ ಅಂದ್ರಿ. ಹಣನ ಎಸಿತೀನಿ ಅಂದ್ರಿ. ಇದೆಲ್ಲ ಯಾರ ಮಾತು ಹೇಳಿ? ಮಗುನ್ ಕಳ್ಕೊಂಡ ಸಂಕಟ ನಿಮ್ಗೆ ಹೇಗ್ರಿ ಅರ್ಥ ಆಗುತ್ತೆ? ಯಾರ ಮಗು? ಹ? ಅದು ನನ್ನ ಮಗು ಅಲ್ವಾ? ಕಳ್ಕೊಂಡಿದ್ದು ನೀವಲ್ರಿ, ನಾನು. ಹಣ ಕಳ್ಕೊಂಡಿದ್ದು ಬೇಜಾರಿಲ್ಲ, ಆದ್ರೆ ನನ್ನ ಕರುಳಿಗೆ ಬೆಂಕಿ ಇಟ್ಬಿಟ್ರಲ್ರಿ. ಆ ಮಗು ಮೇಲೆ ಅಧಿಕಾರ ಹಕ್ಕಿರೋದು ನನಗ್ ಮಾತ್ರ, ನಿಮಗಲ್ಲ. ನೀವು ಬರೀ ಹೆತ್ತಿರೋದು ಅಷ್ಟೇ, ಅದು ಹಣದ ಆಸೆಗೆ. ನಿಮ್ಗಿನ್ನೂ ಹಣದ ಕೊಬ್ಬು ಇಳ್ದಿಲ್ಲ ಅಲ್ಲ? ಹಣ ಇದ್ರೆ ಮಗುನ್ ಕೊಂಡ್ಕೋಬಹುದು, ಕದಿಲೋಬಹುದು ಅಂತ ಅನ್ಕೊಂಡಿದ್ದೀರಿ ಅಲ್ವಾ? ನಿಮ್ಮನ್ನ ನಾನು ಸುಮ್ಮನೆ ಬಿಡಲ್ಲ, ನೋಡ್ತಾ ಇರಿ. ನೀನೇನೆ ನನಗೆ ಬೆದರಿಕೆ ಹಾಕೋದು. ನನ್ನ ಮಗುಗೇನಾದ್ರೂ ಆಗ್ಲಿ ಅಂತಿಂತ ಕಷ್ಟ ಅನುಭವಿಸಲ್ಲ. ಓಹೋ, ಬೇರೆಯವ್ರಿಗೆ ಬೆದರಿಕೆ ಹಾಕಿದ ತಕ್ಷಣ ನಿಮ್ ತಪ್ಪು ಮುಚ್ಚೋಗ್ಬಿಡತ್ತೆ ಅಂತ ಅನ್ಕೊಂಡಿದ್ದೀರಾ? ತಪ್ಪು ಮಾಡಿದ್ದು ನೀನು, ನಾನಲ್ಲ. ಅವತ್ ಫೋನ್ ಮಾಡಿದಾಗ ಏನ್ ಹೇಳ್ದೆ? ಮಗು ಸತ್ತೋಯ್ತು ಅಂತ. ಇವತ್ತು ನೀನೇ ಬೇಕು ಅಂತ ಎಲ್ಲೋ ಬಚ್ಚಿಟ್ಟಿದ್ಯ. ಎಷ್ಟು ದಿನ ಅಂತ ಮುಚ್ಚಿಡ್ತೀಯ ಹೇಳು? ನಾನ್ ಬಿಡಲ್ಲ, ಪಾತಾಳದಲ್ಲಿದ್ರು ಹುಡುಕಿಸ್ತೀನಿ. ನನ್ನ ಮಗು ನನ್ನ ಮಡ್ಲಿಗೆ ಸೇರ್ಬೇಕು. ಅದಕ್ಕೋಸ್ಕರ ನನ್ನ ಜೀವ ಬೇಕಾದ್ರೂ ಪಣ ಕೆಡ್ತೀನಿ. ಜೀವ ಹೋದ್ರೂ ಪರವಾಗಿಲ್ಲ. ಬರೆದ್ಬಿಟ್ರಲ್ಲ, ಹೇಳೋರು ಕೇಳೋರು ಯಾರೂ ಇಲ್ಲ. ನೀವು ಆಡಿದ್ದೇ ಆಟ ಆಗೋಗಿದೆ. ಸರ್, ಅದು ನಾನು ಸುಮತಿ ತಡ ಆಗುತ್ತೇನೋ. ನಿಮಗೆಲ್ಲ ನ್ಯಾಯ, ನೀತಿ, ಮಾನ, ಮರ್ಯಾದೆ ಏನಾದರೂ ಇದೆಯೇನಯ್ಯ? ಪ್ರತಿಯೊಂದು ಕೆಲಸಕ್ಕೂ ಒಂದು ನೀತಿ, ನಿಯತ್ತು ಅಂತಿರುತ್ತೆ. ಕಳ್ತನ ಮಾಡೋನಿಗೂ ಒಂದು ನಿಯತ್ತು ಅಂತಿರುತ್ತೆ. ಸರ್, ಬಾಗ್ಲಲ್ಲಿ ಯಾಕೆ ಮಾತು? ಒಳಗೆ ಬನ್ನಿ. ಜಗಳ ಗಲಾಟೆ ಅಂದರೆ ಮರ್ಯಾದೆ ಪ್ರಶ್ನೆ. ಅದೇ ಮರ್ಯಾದೆ ಎಲ್ಲ ವಿಚಾರಕ್ಕೂ ಇರಬೇಕು. ಬರ್ತೀನಿ, ಒಳಗೆ ಬಂದೇ ಬರ್ತೀನಿ. ನೀನು ಕರೀದೇ ಇದ್ರೂ ಬರ್ತೀನಿ. ಇತ್ಯರ್ಥ ಆಗಬೇಕಲ್ಲ. ಹೇಗಿದ್ದೀರಾ? ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರಾ?
ಕದ್ದು ಮುಚ್ಚಿ ಮಾಡೋ ಕೆಲಸನೇ ಕುತ್ತಿಗೆಗೆ ಬರೋದು. ರಾಜಮಾರ್ಗದಲ್ಲಿ ನಡಿಬೇಕು ಯಾವಾಗಲೂ. ಪಿಸು ಮಾತು ಕೊಳ್ಳುತ್ತಲು ತಾಯಿಯಂತೆ. ಬಾಡಿಗೆ ತಾಯಿ ಅಲ್ಲ. ಎಲ್ಲಿ ಮನೆ ಯಜಮಾನ ರಘುನಂದನ್ ಎಲ್ಲಿ? ಹೊರಗೆ ಹೋಗಿದ್ದಾರೆ, ರೆಸಾರ್ಟಿಗೆ ಅನ್ಸುತ್ತೆ. ಹೊರಗೆ ಹೋದ್ರೆ ರೆಸಾರ್ಟ್, ಮನೇಲಿದ್ರೆ ಹೋಮ್ ಸ್ಟೇ. ಏನಂದ್ರಿ? ಅನ್ಸುತ್ತೆ ಅಂದ್ರ? ರೆಸಾರ್ಟಿಗೆ ಹೋಗಿದ್ದಾರೆ ಅಂದ್ಲು. ಅಂದ್ರೆ ಖಚಿತವಾಗಿ ಗೊತ್ತಿಲ್ಲ ಅನ್ನಿ. ಹೋಗದೇನೆ ಇರ್ಬೋದಲ್ವಾ? ಅಥವಾ ಬೇರೆ ಬೇರೆ ಕಡೆನೂ ಹೋಗಿರ್ಬೋದಲ್ವಾ? ಕದ್ದ ಮಗುನ ನೋಡೋಕೆ, ಆಟ ಆಡ್ಸೋಕೆ. ಅಲ್ವಾ? ಸ್ತ್ರೀ ಸ್ವಾತಂತ್ರ್ಯ ಮುರ್ಹತಿ ಅಂತ ಮನು ಹೇಳಿದ್ದಾನೆ. ಆದ್ರೆ ಈಗಿನ ಕಾಲದಲ್ಲಿ ಗಂಡಸರಿಗೆ ಜಾಸ್ತಿ ಸ್ವಾತಂತ್ರ್ಯ ಕೊಡಬಾರ್ದು. ಚೇಷ್ಟೆ ಜಾಸ್ತಿ ಆಗುತ್ತೆ. ಮಗುನ ಆಟ ಆಡ್ಸಕ್ಕೆ ಅಂತ ಬಿಟ್ಟಿರ್ತೀರಿ, ಪಕ್ಕದಲ್ಲಿ ಹೆಂಡ್ತಿರಲ್ಲ, ಗಂಡ ಆಟ ಆಡ್ತಾ ಇರ್ತಾರೆ. ಮನೆಯಲ್ಲಿ ಅತಿ ವಿನಯ, ಹೊರಗಡೆ ದೂರ್ತ. ಬಾಡಿಗೆ ತಾಯಿನ ಗೊತ್ತು ಮಾಡೋದು, ಮಗುನ ಕದಿಯೋದು, ಇಂಥವೆಲ್ಲ ಶುರುವಾಗುತ್ತೆ. ಗಿರ್ಜಕ್ಕ, ಅವನಿಗೆ ಬಂದ ವಿಷಯ ಏನು ಅಂತ ಕೇಳು. ವಿದ್ಯಾಧರ್ ಅವರೇ, ಬಂದ ವಿಚಾರ ಏನು ಅಂತ ಹೇಳಿದ್ರೆ ಗೊತ್ತಾಗಿರ್ಬೇಕಲ್ಲ. ನಮ್ದು ನಿಮ್ದು ಉಲ್ಟಾ ಕೇಸು. ನೀವು ಸಂತೋಷವಾಗಿದ್ದಾಗ ನಾವು ಅಳ್ತಾ ಇರ್ತೀವಿ, ನಮ್ಮ ಮುಖದಲ್ಲಿ ನಗು ಕಂಡ್ರೆ ನಿಮಗಳು ಬರುತ್ತೆ. ನಾವು ಪಡ್ಕೊಂಡ್ರೆ ನಿಮಗೆ ಲಾಸು, ನಮಗೆ ಲಾಸ್ ಆದ್ರೆ ನಿಮಗೆ ಲಾಭ. ನಾವು ತಂಗಿರಿಗೆ ಮೊದಲು ಮದುವೆ, ಆಮೇಲೆ ಮಗು ಅಂತೀವಿ. ಆದ್ರೆ ನೀವು ಮೊದಲು ಮಗು ಕೊಟ್ಟು ಆಮೇಲೆ ಮದುವೆ ಆಗುವಂತ ಆಸೆ ಹುಟ್ಟಿಸ್ತೀರಿ. ಈಗಲೂ ಹಾಗೆ. ನಮ್ಮನೇಲಿ ಮಗು ಕಾಣೆ ಆಗಿದೆ, ನಿಮ್ಮನೇಲಿ ಮಗು ಬಂದಿರೋ ಸಡಗರ. ಒಬ್ಬೊಬ್ಬರು ಮುಖ ನೋಡಿದ್ರೆ ಗೊತ್ತಾಗಲ್ವಾ? ಬೆಳಿಗ್ಗೆ ಹೇಳ್ತಿದ್ದಂಗೆ ಎಲ್ಲ ಡೆಕೋರೇಷನ್ ಮಾಡ್ಕೊಂಡು ಕೋಣೆಯಿಂದ ಆಚೆ ಬರ್ತೀರಿ. ಈಗಲೂ ಅಷ್ಟೇ. ಮಗುನ ಕೊಟ್ಟರೆ ನಾವು ಸಂತೋಷ ಪಡ್ತೀವಿ, ಆದ್ರೆ ನೀವು ದುಃಖ ಪಡ್ತೀರಿ. ಸಭ್ಯಸ್ತ್ರ ತರ ಮುಖವಾಡ ಹಾಕೊಂಡು ಇಷ್ಟು ದೊಡ್ಡ ಮನೆ ನಿಂತಿದ್ದೀರಲ್ಲ, ಪ್ರಾಮಾಣಿಕವಾಗಿ ನನಗೆ ಉತ್ತರ ಕೊಡಿ. ನನ್ನ ತಂಗಿ ಜೀವನದಲ್ಲಿ ಆಟ ಆಡೋಕೆ ನಿಮಗೆ ಹಕ್ಕು ಕೊಟ್ಟವ್ರು ಯಾರು?